ಶುಭೋದಯ, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಆಸ್ ಯೂಶುವಲ್ ಡೇ ಸ್ಟಾರ್ಟ್ ಆಗೋದು 4:30 ಆರ್ 4:40ಗೆ. ಎಲ್ಲ ಅಮ್ಮಂದಿರ್ಗೂ ಸ್ಕೂಲ್ ಸ್ಟಾರ್ಟ್ ಆದ್ರೆ ಡೈಲಿ ಏನ್ ಟಿಫನ್ ಮಾಡೋದು, ಲಂಚ್ ಬಾಕ್ಸ್ ಸ್ನಾಕ್ಸ್ ಏನ್ ಕೊಡೋದು, ಹೇಗೆ ಬೇಗ ಬೇಗ ರೆಡಿ ಮಾಡೋದು ಅನ್ನೋದೇ ತಲೆನೋವು ಆಗ್ಬಿಡುತ್ತೆ. ಮಾರ್ನಿಂಗ್ ಎದ್ದೋಳಲ್ಲ, ರಜದಿಂದ ಸೆಟಪ್ ಆಗಿರ್ತಾರೆ 8 ಗಂಟೆ 9 ಗಂಟೆ 10 ಗಂಟೆ. ಬಟ್ ಮಾರ್ನಿಂಗ್ 7ಗೆ ರೆಡಿ ಮಾಡೋದಿದೆಯಲ್ಲ, ಇದು ಎಲ್ಲ ಮಂದಿರ್ಗೂ ಡಿಫಿಕಲ್ಟ್ ಟಾಸ್ಕ್ ಅಂತಾನೆ ಹೇಳ್ಬೋದು. ನಾನಿಲ್ಲಿ ಹೆಲ್ತಿ ಆಗಿರೋ ಹೆಸರು ಬೇಳೆ ಹಾಗೆ ಅಕ್ಕಿ ಯೂಸ್ ಮಾಡ್ಕೊಂಡು ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ನಾನು 1 ಬೌಲ್ ಹೆಸರು ಬೇಳೆ ಕೆಂಪುಗೆ ಹುರ್ಕೊಂಡು ಅದ್ರ ಜೊತೆ ಅದೇ ಸೇಮ್ ಅಳತೆಲಿ ಅಕ್ಕಿನ ಎರಡೂನು ತೊಳೆದು ಕುಕ್ಕರ್ಗೆ ಹಾಕಿ 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಅದು ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ ಎರಡಕ್ಕೂ ಆಗುತ್ತೆ. ಆದ್ರೆ ನಮ್ಮನೇಲಿ ಸ್ವೀಟ್ ಪೊಂಗಲ್ ಯಾರು ತಿನ್ನಲ್ವಲ್ಲ, ಹಾಗಾಗಿ ನಾನು ಸ್ವೀಟ್ ಪೊಂಗಲ್ ಮಾಡಕ್ ಹೋಗ್ಲಿಲ್ಲ. ಇಲ್ಲಿ ಖಾರ ಪೊಂಗಲ್ ಮಾತ್ರ ಮಾಡ್ತಾ ಇದ್ದೀನಿ. 2 ವಿಷಲ್ ಬಂದ್ಮೇಲೆ ಆಫ್ ಮಾಡ್ಕೊಂಡು ನಾನಿಲ್ಲಿ ಮಿಕ್ಸಿ ಜಾರ್ಗೆ ರುಬ್ಕೊಂಡು ಸ್ವಲ್ಪ ಪೇಸ್ಟ್ ಸೇರಿಸ್ಕೊಂಡ್ರೆ ಟೇಸ್ಟಿ ಆಗಿರುತ್ತೆ ಅಂದ್ಬಿಟ್ಟು 4ರಿಂದ 5 ಬೆಳ್ಳುಳ್ಳಿ, ಹಾಫ್ ಬೆಳ್ಳುಳ್ಳಿನೇ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1/4 ಸ್ಪೂನ್ ಜೀರಿಗೆ, 1/2 ಸ್ಪೂನ್ ಮೆಣಸು. ಇದು ಹಾಗೆ ಹಾಕಿದ್ರೆ ಕಿಡ್ಸ್ ತಿನ್ನಲ್ವಲ್ಲ, ಹಾಗಾಗಿ ಈ ತರ ಪೇಸ್ಟ್ ಮಾಡ್ಕೊಂಡು ಹಾಕ್ಬಿಡ್ತೀನಿ. ಅದು ಬಾಯಿ ಸಿಗ್ತಾ ಇದೆ, ಅವ್ರು ತಿನ್ನಲ್ಲ. ಹಾಗೆ ಸ್ವಲ್ಪ 2 ಪೀಸ್ ಶುಂಠಿ, ಅರ್ಧ ಬೆಳ್ಳುಳ್ಳಿ, 2 ಪೀಸ್ ಶುಂಠಿ, 1/4 ಸ್ಪೂನ್ ಜೀರಿಗೆ, ಹಾಗೆ 1/2 ಸ್ಪೂನ್ ಮೆಣಸು. ಇಷ್ಟನ್ನು ಅದ್ರ ಜೊತೆ ಸ್ವಲ್ಪ ಹಸಿ ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ ಟೇಸ್ಟಿಯಾಗಿ. ಹಾಗೆ ಕೆಲವೊಬ್ರು ಪೀಸ್ ಮಾಡ್ಬಿಟ್ಟು ಕಾಯಿನ ಹಾಕೋತಾರ, ಅದು ಚೆನ್ನಾಗಿರುತ್ತೆ. ನಮ್ಮನೇಲಿ ಕಿಡ್ಸ್ ತಿನ್ನಲ್ಲ, ಹಾಗಾಗಿ ನಾನು ತುರ್ದಿರೋದೇ ಹಾಕೊಂಡು ಫುಲ್ಲು ಅದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಟ್ಟೆ. ನಂತರ 1 ಬೌಲ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಂಡು ನಾನಿಲ್ಲಿ 4 ಒಣಮೆಣಸಿನ್ಕಾಯಿ, 1-2-3 ಹಸಿರು ಮೆಣಸಿನ್ಕಾಯಿ ಇಷ್ಟೂನು ಸೇರಿಸ್ಕೊತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಂಡು ಒಣಮೆಣಸಿನ್ಕಾಯೇ ಸೇರಿಸ್ಕೋಬಹುದು. ಒಣಮೆಣಸಿನ್ಕಾಯಿಂದನೂ ಟೇಸ್ಟ್ ಅದೇ ಸೇಮ್ ಟೇಸ್ಟ್ ಬರುತ್ತೆ, ಏನು ಚೇಂಜ್ ಆಗಲ್ಲ. ಹಾಗೆ ಈ ರುಬ್ಬಿರೋ ಅಂತ ಮಸಾಲ ಎಲ್ಲ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಜೊತೆಗೆ ಚಿಟಕಿ ಅರ್ಶಿನ, 1/4 ಸ್ಪೂನ್ ಅರ್ಶಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಪೊಂಗಲ್ ಆಗಿರೋದ್ರಿಂದ ಅದ್ರ ಕಲರು ಪೊಂಗಲ್ ಕಲರ್ ಇದ್ರೇನೆ ಚೆನ್ನಾಗಿರೋದು, ವೈಟ್ ಇದ್ರೆ ಅಷ್ಟು ಇದು ಅನ್ಸಲ್ಲ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಟರ್ಮರಿಕ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡೆ. ಕೆಲವೊಬ್ರು ಪೊಂಗಲ್ಗೆ ಚಟ್ನಿ ಇಷ್ಟಪಡ್ತಾರೆ, ಆದ್ರೆ ನಾನ್ ಚಟ್ನಿ ಮಾಡಲ್ಲ. ನಮ್ಮನೇಲಿ ರಾಯ್ತಾನೆ ಮಾಡೋದು, ಅದೇ ಎಲ್ರು ಇಷ್ಟಪಡೋದು. ಹಾಗಾಗಿ ಈ ತರ ಮುರ್ಕೊಂಡಾಗ ಅದು ಏನ್ ಕಹಿ ಅಂಶ ಇರುತ್ತಲ್ವಾ, ಅದು ಬರಲ್ಲ. ನಾವು ಸೈಡಲ್ಲಿ ಜೀವಿ ತೆಗ್ದಾಕ್ದಾಗ್ಲೂ ಒಂದೊಂದ್ಸರಿ ಕಹಿ ಅಂಶ ಉಳ್ಕೊಂಡಿರುತ್ತೆ. ನೀಟಾಗಿ ತೊಳೆದು ಕೈಯಲ್ಲಿ ಈ ತರ ಮುರ್ಕೊಂಡು ಹಚ್ಕೊಂಡ್ ಯೂಸ್ ಮಾಡಿದ್ರೆ ಕಹಿ ಅಂಶ ಎಲ್ಲ ಇರಲ್ಲ ಸೌತೆಕಾಯಲ್ಲಿ. ನಾನಿಲ್ಲಿ 1 ಅರ್ಧ ಈರುಳ್ಳಿ, 1/4 ಭಾಗ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ರಾಯ್ತ ಮಾಡ್ಕೊಂಡೆ. ನಂತರ ಇದೇನ್ ಕೂಗಿಸಿಟ್ಟಿದ್ವಿ 2 ವಿಷಲ್, ಅದಕ್ಕೆ ಈ ಮಸಾಲನೆಲ್ಲ ಆಡ್ ಮಾಡ್ಕೋಬೇಕು. ಅದು ಅಕ್ಕಿ ಮತ್ತೆ ಹೆಸರು ಬೇಳೆಗೆ ಉಪ್ಪು ಹಾಕಿದ್ರಿಂದ ಕೊನೆಯದಾಗಿ ನೋಡ್ಕೊಂಡು ಇದೆಲ್ಲ ಮಿಕ್ಸ್ ಆಗಿ ಸ್ವಲ್ಪ ಕುದಿ ಬಂದ್ಮೇಲೆ ನೋಡ್ಕೊಂಡು ಉಪ್ಪು ಸೇರಿಸ್ಕೋಬೇಕಾಗತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಗಟ್ಟಿ ಅನ್ಸಿದ್ರೆ ಬೇಕಾದ್ರೆ ಸ್ವಲ್ಪ ಬಿಸಿ ನೀರು ಕಾಯಿಸ್ಬಿಟ್ಟು ಹಾಕೋಬಹುದು. ನಾನು ಇದು ಮಸಾಲದೆಲ್ಲ ಉಳ್ದಿತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸೇರಿಸ್ಕೊಂಡೆ. 5 ನಿಮಿಷ ಕುದಿಸಿದ್ರೆ ಈ ಮಸಾಲ ಎಲ್ಲ ಹಿಡ್ಕೊಂಡು ಸಖತ್ ಟೇಸ್ಟಿಯಾಗಿ ಆಗುತ್ತೆ. ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅನ್ಸ್ತು, ಕೊನೆಯದಾಗ ಆಡ್ ಮಾಡ್ಕೊಂಡು 2 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಯಮ್ಮಿ ಅಂಡ್ ಟೇಸ್ಟಿ ಆಗಿರೋ ಖಾರ ಪೊಂಗಲ್ ರೆಡಿ ಆಯ್ತು. ಇದಕ್ಕೆ ಎಣ್ಣೆ ಯೂಸ್ ಮಾಡಲ್ಲ, ಹೆಸರು ಬೇಳೆ ತುಂಬಾ ತಂಪು, ಒಳ್ಳೇದು. ಹಾಗಾಗಿ ಜಾಸ್ತಿ ಎಣ್ಣೆ ಏನ್ ಯೂಸ್ ಮಾಡ್ದಿರ ಅಂತದ್ದು ಆ ತರದ್ದೇ ನಾನು ಟಿಫನ್ ಹುಡುಕ್ತಾ ಇರ್ತೀನಿ. ಹೀಗೆ ರಾಯ್ತಾನು ರೆಡಿ ಆಯ್ತು. ಇಷ್ಟು ಮಾಡೋಷ್ಟೊತ್ತಿಗೆ ಟೈಮ್ ಹೇಗೆ ಹೋಗುತ್ತೋ ಗೊತ್ತೇ ಆಗಲ್ಲ. ಬಟ್ ಮಾರ್ನಿಂಗ್ ಡೈಲಿ ರೊಟೀನ್ ಎದ್ಬಿಡೋದ್ರಿಂದ ನಿದ್ದೆ ಆತರ ಏನು ಇರಲ್ಲ, ಆರಾಮ್ ಮೈಂಡ್ ಕ್ಲಿಯರ್ ಇರುತ್ತೆ, ಫ್ರೆಶ್ ಆಗೂ ಇರುತ್ತೆ. ಬಟ್ ಡೈಲಿ ಏನ್ ಟಿಫನ್ ಮಾಡೋದನ್ನೋದೇ ಚಾಲೆಂಜ್ ಆಗುತ್ತೆ. ವೀಕ್ ಫುಲ್ ಪ್ಲಾನ್ ಮಾಡ್ಕೊಂಡು ನಾನು ಈ ಡೇಗೆ ಇದೆ ಅಂತ
ಫಿಕ್ಸ್ ಮಾಡ್ಕೊಬಿಡ್ತೀನಿ. ರಾತ್ರಿನೇ ಅದಕ್ಕೆ ಏನ್ ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾಗ ಟೆನ್ಷನ್ ಫ್ರೀ ಮಾರ್ನಿಂಗ್ ಅಂತಾನೆ ಹೇಳ್ಬೋದು. ಬಾಕ್ಸಿಗೆಲ್ಲ ಸ್ವಲ್ಪ ಕೂಲ್ ಆದ್ಮೇಲೆ ಆರಿಸ್ಬಿಟ್ಟು ಹಾಕ್ಬೇಕು, ಕ್ಲೋಸ್ ಮಾಡ್ಬೇಕು. ಹಾಗೆ ಆಪಲ್ ಅಲ್ಲಿ ಏನಿರುತ್ತೆ ಈ ವ್ಯಾಕ್ಸ್ ಇದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೋಬೇಕು. ನೀಟಾಗಿ ರಿಮೂವ್ ಮಾಡ್ಕೊಂಡು ಒಂದ್ ಬೌಲ್ಗೆ ನೀರ್ಗೆ ಸ್ವಲ್ಪ 1/2 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಈ ತರ ಆಪಲ್ ನ ಒಂದ್ 5 ನಿಮಿಷ ನೆನೆಯಕ್ ಬಿಡ್ಬೇಕು. ಅವಾಗ ಸಂಜೆವರೆಗೂ ಇಟ್ರು ಆಪಲ್ ಕಪ್ಪಾಗಲ್ಲ. ಏನ್ ಕಲರ್ ಕಟ್ ಮಾಡ್ದಾಗ ಏನ್ ಕಲರ್ ಇರುತ್ತೋ ಅದೇ ಕಲರ್ ಇರುತ್ತೆ. ಇಲ್ಲ ಅಂದ್ರೆ ಮಕ್ಳು ತಿನ್ನಲ್ಲ, ಕಪ್ಪಗಾದ್ರೆ ಮತ್ತೆ ವಾಪಸ್ ತರ್ತಾರೆ, ಮತ್ತೆ ಅದ್ ವೇಸ್ಟ್. ಹಾಗೆ ಫುಲ್ ಆಪಲ್ ಕೊಟ್ರು ಅವರಿಂದ ಟೈಮ್ ಸಿಗಲ್ಲ. ಬ್ರೇಕಿಗೆ 10 ಮಿನಿಟ್ಸ್ ಬಿಡೋದ್ರಿಂದ ಅವ್ರಿಗೆ ತಿನ್ನಕ್ ಆಗಲ್ಲ. ಈ ತರ ನೀಟಾಗಿ ಕಟ್ ಮಾಡಿ ಉಪ್ಪಲ್ಲಿ ಡಿಪ್ ಮಾಡ್ಬಿಟ್ಟು ಒಂದ್ 5 ನಿಮಿಷ ಹಾಕ್ದಾಗ ಅದು ಕಪ್ಪು ಆಗಲ್ಲ, ಟೇಸ್ಟ್ ಕೂಡ ಇರುತ್ತೆ. ಸಂಜೆವರೆಗೂ ಇಟ್ಕೊಂಡ್ ತಿಂದ್ರು ಏನು ಆಗಲ್ಲ. ಡೈಲಿ ಸ್ನಾಕ್ಸ್ಗುನು ಆಯಿಲ್ ಐಟಮ್ಸ್ ಏನು ಹಾಕಂಗಿಲ್ಲ, ಫ್ರೂಟ್ಸೇ ಹಾಕ್ಬೇಕಾಗಿರೋದ್ರಿಂದ ನಾನ್ ಸ್ಯಾಟರ್ಡೆ ಮಾತ್ರ ಸ್ಕಿಪ್ ಮಾಡಿ ಏನಾದ್ರೂ ಹಾಕ್ತೀನಿ. ಹಾಗಾಗಿ ಆಪಲ್ ಏನ್ ಹಾಕ್ತೀರಾ, ಡೈಲಿ ಫ್ರೂಟ್ಸ್ ಏನಾದ್ರೂ ಒಂದು ಚೇಂಜ್ ಇರ್ಬೇಕಲ್ಲ. ಡೈಲಿ ದ್ರಾಕ್ಷಿನೇ ಹಾಕಕ್ಕಾಗಲ್ಲ, ಮ್ಯಾಂಗೋ ಹಾಕಕ್ಕಾಗಲ್ಲ. ಡೈಲಿ ಒಂದೊಂದರ ಮಾಡಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಕಿಡ್ಸ್ಗೆ ಫ್ರೂಟ್ಸ್ ತಿನ್ನೋದೇ ಕಷ್ಟ ಅಂತದ್ರಲ್ಲಿ ಡೈಲಿ ಒಂದೇ ತರ ಫ್ರೂಟ್ಸ್ ಕೊಟ್ಬಿಟ್ರೆ ಅವ್ರಿಗೆ ತಿನ್ನಕ್ ಆಗದೇ ಇಲ್ಲ ಅಂತ ಹೇಳ್ಬೋದು. ಲಂಚ್ ಪ್ಯಾಕ್ ಎಲ್ಲ ಪ್ಯಾಕ್ ಮಾಡಿದ್ ಮುಗ್ದ್ರೆ ಆಲ್ಮೋಸ್ಟ್ ಡೇ ಅಲ್ಲಿ ಆಗಂತ ಇಂಪಾರ್ಟೆಂಟ್ ಫ್ರೀ ಮಾರ್ನಿಂಗ್ ಟಫ್ ಕೆಲ್ಸ ಅಂತಾನೆ ಹೇಳ್ಬೋದು. ಅದು ಮುಗೀತು ಅಂತಾನೆ ಅರ್ಥ. ಆಮೇಲೆ ಏನಿರುತ್ತೋ ಅದು ನಿಧಾನಕ್ಕೆ ಟೆನ್ಷನ್ ಫ್ರೀ ಆಗಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಕೇರಳಲ್ ಮಾಡಿರೋ ತರ ನಮ್ಮಲ್ಲೂ ವಾಟರ್ ಬೆಲ್ ಮಾಡಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅನ್ಸುತ್ತಲ್ವಾ. ನೀರ್ ಕುಡಿಯೋದೇ ಇಲ್ಲ, 2 ಬಾಟಲ್ ಹಾಕಿದ್ರು ಹಾಗೆ ವಾಪಸ್ ತರ್ತಾರೆ. ಅವ್ರಿಗೆ ದೊಡ್ಡವರಾದ್ರೆ ಸ್ವಲ್ಪ ಕುಡಿತಾರೆ, ಚಿಕ್ಕ ಮಕ್ಳು ಕುಡಿಯೋದೇ ಇಲ್ಲ. ಲಿಪ್ಸ್ ಎಲ್ಲ ತುಂಬಾ ಡ್ರೈ ಆಗಿರುತ್ತೆ, ಡಿಹೈಡ್ರೇಟ್ ಆಗುತ್ತೆ. ಬಟ್ ವಾಟರ್ ಬೆಲ್ ಒಂದು ಮಾಡಿದ್ರೆ ಎಷ್ಟು ಅನುಕೂಲ ಮಕ್ಳಿಗೆ ಅಂತ ನನ್ನ ಅನಿಸಿಕೆ. ನಾನು ಇದು ಮಾರ್ನಿಂಗು 1 ಗ್ಲಾಸ್ ಜೀರಾ ವಾಟರ್ ಕುಡಿತೀನಿ. ಸ್ವಲ್ಪ ಲೇಟ್ ಆಗಿ ಎದ್ದಿದ್ರಿಂದ ಮಾರ್ನಿಂಗ್ ಒಂದ್ ಸ್ವಲ್ಪ ತಣ್ಣೀರೇ ಕುಡ್ಕೊಂಡು ಆಮೇಲೆ ಎದ್ದು ಜೀರಾ ವಾಟರ್ ಕುಡಿದು ಬಾದಾಮಿ ದ್ರಾಕ್ಷಿ ಸ್ವಲ್ಪ ಮಕ್ಳಿಗೂ ಕೊಟ್ಟು ನಾವು ತಿನ್ನೋದು. ಹೆಲ್ತ್ ಚೆನ್ನಾಗಿರ್ಬೇಕಲ್ಲ, ನಾವ್ ಏನೇ ಕೆಲಸ ಮಾಡೋದಾದ್ರು ಫಸ್ಟ್ ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಲ್ವಾ. ನಾವ್ ಹೆಲ್ತ್ ಚೆನ್ನಾಗಿದ್ರೆ ಎಷ್ಟೇ ಕಷ್ಟ ಆದ್ರೂ ಫೇಸ್ ಮಾಡಕ್ಕೆ ರೆಡಿ ಇರ್ತೀವಿ. ಒಂದಿನ ಏನಾದ್ರೂ ಹೆಲ್ತ್ ಕೆಟ್ಟೋದ್ರೆ ಅಪ್ಪ ಅದನ್ನ ಯಾಕಾದ್ರೂ ಈ ತರ ಆಗುತ್ತೋ ಅನ್ನೋ ತರ ಆಗುತ್ತೆ. ಅದು ನಾವು ಹೆಲ್ತ್ ಸರಿ ಹೋಗೋವರ್ಗು ಏನ್ ಕೆಲ್ಸ ಮಾಡಕ್ಕೂನು ಮನ್ಸು ಓಡಲ್ಲ, ಅದು ಆಗದು ಇಲ್ಲ ಮಾಡಕ್ಕೆ. ಎಲ್ರು ಹೋದ್ಮೇಲೆ ನಾನು ಆರಾಮಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ನಂದು ಟಿಫನ್ ಎಲ್ರು ಹೋದ್ಮೇಲೆ ಆರೇ ಹೋಗ್ಬಿಟ್ಟಿರುತ್ತೆ, ಅದು ಮತ್ತೊಮ್ಮೆ ಬಿಸಿ ಮಾಡ್ಕೊಂಡು ತಿನ್ನೋದಾಯ್ತು. ಡೈಲಿ ಹಾಗೆ 6 o'clock ಮಾಡಿರೋ ಟಿಫನ್ ನನ್ 9:30 10 ತಿಂದಾಗ ಅದು ಎಲ್ಲಿರುತ್ತೆ, ಆರೇ ಹೋಗಿರುತ್ತಲ್ವಾ. ಹಾಗೆ ನಾನು ಹೊರಗಡೆ ಹೋಗೋದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು. ಹಾಗೆ ಅದ್ ಮುಗಿಸ್ಕೊಂಡ್ ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ ಸಂಜೆನೆ ಆಗ್ಬಿಟ್ಟಿತ್ತು. ಲಂಚ್ ಬಾಕ್ಸ್ಗೆ ಏನಾದ್ರೂ ಸ್ನಾಕ್ಸ್ ಮಾಡೋಣ, ಈ ನಡುವೆ ಆಚೆ ಫುಡ್ ಏನು ತರ್ತಿಲ್ಲ, ಮನೇಲಿ ಹೆಲ್ತಿ ಆಗಿ ಏನ್ ಮಾಡ್ಬೋದು ಅದನ್ನ ಟ್ರೈ ಮಾಡ್ತೀನಿ. ನಾನಿಲ್ಲಿ ಒಂದು ಸಿಂಪಲ್ ಬಿಸ್ಕೆಟ್ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟು ಯೂಸ್ ಮಾಡ್ಕೊಂಡು ಸ್ವಲ್ಪ ಸಕ್ಕರೆನ ಒಂದ್ ಫೈನ್ ಪೇಸ್ಟ್ ಮಾಡ್ಕೊಂಡ್ ಬಂದೆ, ಒಂದ್ 3-4 ಸ್ಪೂನ್ ಆಗೋ ಸಕ್ಕರೆನ. ಹಾಗೆ ಮನೇಲಿ ಬಟರ್ ಇದ್ರೆ ಆ ಬಟರ್ನ ಸ್ವಲ್ಪ ಈ ತರ ಸ್ಮ್ಯಾಶ್ ಮಾಡ್ಕೊಂಡು ರೂಮ್ ಟೆಂಪ್ರೇಚರ್ಗೆ ಇಟ್ಟು ತೆಗೆದು ಫ್ರಿಡ್ಜ್ ಇಂದ ಒಂದ್ 10 ನಿಮಿಷ ಇಟ್ರೆ ಸಾಫ್ಟ್ ಆಗುತ್ತೆ. ಸ್ಮ್ಯಾಶ್ ಮಾಡ್ಕೊಂಡು ಸ್ವಲ್ಪ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಸ್ವಲ್ಪ ಹಾಕಿದ್ರೆ ಸಾಕು, ಯಾಕಂದ್ರೆ ಬೆಣ್ಣೆ ಹಾಕಿರೋದ್ರಿಂದ ಸಕ್ಕರೆ ಅಷ್ಟು ಹಿಡಿಯಲ್ಲ. ಹಾಗೆ ಸ್ವಲ್ಪ ಹಾಲು, 1/4 ಸ್ಪೂನ್ ಬೇಕಿಂಗ್ ಪೌಡರು, ಹಾಗೆ 1/4 ಸ್ಪೂನ್ ಬೇಕಿಂಗ್ ಸೋಡಾ, ಹಾಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಟೇಸ್ಟ್ಗೆ ವೆನಿಲಾ ಎಸೆನ್ಸ್ ಸೇರಿಸ್ಕೊತಾ ಇದ್ದೀನಿ. ಹಾಲ್ ಸ್ವಲ್ಪ ಹಾಕೋಬೇಕು, ಬೆಣ್ಣೆ ಹಾಕಿರ್ತೀವಲ್ಲ ಅದರಲ್ಲೂ ವಾಟರ್ ಕಂಟೆಂಟ್ ಇರೋದ್ರಿಂದ ಹಾಲ್ ಸ್ವಲ್ಪ ಹಾಕೊಂಡು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಬೇಕು. ನಿಮ್ಗೆ ಎಷ್ಟು ಬಿಸ್ಕೆಟ್ ಬೇಕು ಅಷ್ಟು ಗೋಧಿ ಹಿಟ್ಟು ಹಾಕೊಂಡ್ರೆ ಆಯ್ತು. ಇಷ್ಟನ್ನು ನೀಟಾಗಿ ಕೈಯಾಗಿ ಮಿಕ್ಸ್ ಮಾಡ್ಕೋಬೇಕು. ತೆಳುವಾಯ್ತು ಅಂದ್ರೆ ಬೇಕಾದ್ರೆ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟು ಸೇರಿಸ್ಕೋಬಹುದು. ಈ ತರ ಬಿಸ್ಕೆಟ್ ಅದಕ್ಕೆ ಇದು ಓವನ್ ಟ್ರೇಗೆ ನಾನು ಬಟರ್ ಪೇಪರ್ ಕಟ್ ಮಾಡಿ ಇಟ್ಕೊಂಡು ರೌಂಡ್ಗೆ ಈ ತರ ಮಾಡ್ಕೊಂಡು
ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬಹುದು. ನಾನು ಬಿಸ್ಕೆಟ್ ಏನಿರುತ್ತೆ ಬೆಣ್ಣೆ ಬಿಸ್ಕೆಟ್ ಆ ತರ ಶೇಪ್ ಅಲ್ಲಿ ಮಾಡಿಟ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದ್ ಸ್ಮಾಲ್ ಬೌಲ್ ಅಷ್ಟೇ ಯೂಸ್ ಮಾಡಿರೋಂಥದ್ದು ಗೋಧಿ ಹಿಟ್ಟು. ಆದ್ರೂ ಇದು ಸ್ವಲ್ಪ ಇನ್ನೂ ಜಾಸ್ತಿನೇ ಆಯ್ತು ಅಂತ ಹೇಳ್ಬೋದು. ಜಾಗ ಸಾಲಿಲ್ಲ, ಎಲ್ಲ ದಪ್ಪ ದಪ್ಪನೇ ಆಗ್ಬಿಡುತ್ತೆ. ಟ್ರೇ ಚಿಕ್ಕದಿರೋದ್ರಿಂದ ನಿಮ್ಗೆ ಎಷ್ಟು ಬೇಕೋ ಗೋಧಿ ಹಿಟ್ಟು ಅಷ್ಟು ಸೇರ್ಸ್ಕೋಬಹುದು. ನಟ್ಸ್ ಎಲ್ಲ ನಾನು ಕಟ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ. ನಟ್ಸ್ ಬದಲು ಚಾಕೋ ಚಿಪ್ಸ್ ಕೂಡ ಆಡ್ ಮಾಡ್ಕೋಬಹುದು. ನಾನ್ ಚಾಕೋ ಚಿಪ್ಸ್ ಏನಿರ್ಲಿಲ್ಲ, ಮನೇಲಿ ನಟ್ಸ್ ಇತ್ತಲ್ಲ ಅದನ್ನೇ ಸಣ್ಣದಾಗಿ ಹಚ್ಕೊಂಡು ಮೇಲೆಲ್ಲ ಈ ತರ ಡೆಕೋರೇಟ್ ಮಾಡ್ಕೊಂಡು ಪ್ರೀ ಹೀಟ್ ಮಾಡಕ್ ಇಟ್ಟಿದ್ದೆ ಓವನ್ನ 175 ಡಿಗ್ರಿಗೆ 5 ಮಿನಿಟ್ಸ್ ಪ್ರೀ ಹೀಟ್ ಮಾಡಕ್ ಇಟ್ಟು ಇದನ್ನ 15 to 20 ಮಿನಿಟ್ಸ್ ಆಲ್ಮೋಸ್ಟ್ 18 ಮಿನಿಟ್ಸ್ ಇಟ್ಟಿದೆ. ಇಲ್ಲ ಅಂದ್ರೆ ನಿಮ್ಗೆ ಬೇಕಂದ್ರೆ 20 ಮಿನಿಟ್ಸ್ ಇಟ್ರೆ ಆಯ್ತು, ಪರ್ಫೆಕ್ಟ್ ಆಗಿ ಆಗಿರುತ್ತೆ 20 ಮಿನಿಟ್ಸ್ ಇಟ್ರೆ. ಹೆಲ್ತಿ ಆಗಿ ಮಾಡಿರೋಂಥ ಬಿಸ್ಕೆಟ್ ಆಚೆಯಿಂದ ಏನ್ ತರ್ತೀವೋ ಅದೇ ಟೇಸ್ಟ್ ಇರುತ್ತೆ, ಸೇಮ್ ಟೇಸ್ಟೇ ಇರುತ್ತೆ. ಮನೇಲಿ ನಮ್ ಕಣ್ಮುಂದೆ ಮಾಡಿರೋದ್ರಿಂದ ಮಕ್ಳಿಗೆ ಕೊಡಕ್ ಯಾವುದೇ ಭಯ ಇಲ್ಲ. ಹೆಲ್ತಿ ಆಗಿರೋಂಥ ಬಿಸ್ಕೆಟ್ಸ್ ಲಂಚ್ ಬಾಕ್ಸಿಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ ಸಂಜೆ ಟೈಮ್ ಬಂದಾಗ ಕೂಡ ಅವ್ರಿಗೆ ತಿನ್ನಕ್ ಒಂದ್ ಸ್ನಾಕ್ಸ್ ಇರುತ್ತೆ. ನೋಡಿ ನಾನು ಎಷ್ಟು ದೂರ ದೂರ ಇಟ್ಟಿದೆ, ಈ ತರ ಫುಲ್ಲುನು ಹತ್ರ ಹತ್ರ ಆಗ್ಬಿಟ್ಟಿದೆ. 10 ಮಿನಿಟ್ಸ್ ಇದು ಆರಕ್ ಬಿಟ್ಬಿಡ್ಬೇಕು. ಆರಕ್ ಬಿಟ್ಟಾಗ ನೀಟಾಗಿ ಬಟರ್ ಪೇಪರ್ ಇಂದ ಓಪನ್ ಆಗುತ್ತೆ. ಆಲ್ಮೋಸ್ಟ್ 1 ಬೌಲ್ ಗೋಧಿಗೆ ಇಷ್ಟೊಂದೆಲ್ಲ ಆಗಿದೆ. ಮತ್ತ ಹಾಗೆ ಸಂಜೆ ಮಳೆ ಬರೋ ತರ ಇತ್ತು, ಎಲ್ಲ ಬಟ್ಟೆ ಎಲ್ಲ ಎತ್ಕೊಂಡ್ಬಿಟ್ರೆ ಸಮಾಧಾನ. ಮತ್ ಮಳೇಲಿ ನೆಂದೋದ್ರೆ ಇನ್ನು 2 ದಿನ ಅದ್ರದ್ದೇ ಕೆಲ್ಸ, ಎತ್ತು ಹಾಕು ಇದೇ ತರ ಆಗ್ಬಿಡುತ್ತೆ. ಸ್ಕೂಲ್ ಯೂನಿಫಾರ್ಮ್ಸ್ ಟೈಮಿಗೆ ಇದ್ರೇನೆ, ಇಲ್ಲ ಅಂದ್ರೆ ಕಷ್ಟ. ಮನೆ ಕೆಲಸ ಟೈಮಿಗೆ ಆದ್ರೇನೆ ಸಮಾಧಾನ. ಹಾಗೆ ಫ್ರೈಡೆ ಆಗಿರೋದ್ರಿಂದ ಸಂಜೆ ಹೊತ್ತು ಇವಾಗ ಆಷಾಢ ಶುಕ್ರವಾರ ದೀಪ ಅಂಟಿಸಿ ಪೂಜೆ ಮಾಡಿದ್ರೆ ಸಂಜೆ ಹೊತ್ತು ಮನ್ಸಿಗೆ ತುಂಬಾನೇ ಸಮಾಧಾನ ಇರುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಮುಂದೆ ಒಂದ್ 5 ನಿಮಿಷ ಕೂತಾಗ ಆ ಡೇ ಫುಲ್ ಎಲ್ಲ ಬಾಕ್ಸಿಗೆ ಆರಿದಾದ್ಮೇಲೆ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಅವಾಗ ಕಿಡ್ಸ್ ಎತ್ಕೊ ತಿಂತಾರೆ. ನಮಗೂ ಬೇಜಾರಾದಾಗ ತಿನ್ಬೋದು, ಇಲ್ಲ ಅಂದ್ರೆ ಲಂಚ್ ಬಾಕ್ಸಿಗೆ ಸ್ನಾಕ್ಸಿಗೆ ಕೂಡ ಯೂಸ್ ಮಾಡ್ಕೋಬಹುದು. ಬಿಸಿ ಇದ್ದಿದ್ರಿಂದ ಸ್ವಲ್ಪ ತಿನ್ನಕ್ ಇಟ್ಕೊಂಡು ಇನ್ನೆಲ್ಲ ಪ್ಯಾಕ್ ಮಾಡಿ ಆಲ್ಮೋಸ್ಟ್ ಎತ್ತಿಟ್ಟಿದ್ದಾಯ್ತು. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ನಾನು ಮಾಡೋ ಅಂಥ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.